ಕನ್ನಡದ ಆದಿಕವಿ ಮಹಾಕವಿ ಪಂಪನ ಕುರಿತು ಡಾಕ್ಟರ್ ಸತ್ಯಾನಂದ ಪಾತ್ರೋಟ್ರವರು ಒಂದು ಕವಿತೆಯನ್ನು ಬರೆದಿದ್ದಾರೆ. ಅದು ಪಂಪ ಪ್ರಕೃತಿ ಕವಿ. ಈ ಕವಿತೆಯು ಮಯೂರ ಪತ್ರಿಕೆಯಲ್ಲಿ ಜುಲೈ 2026ರಂದು ಪ್ರಕಟಗೊಂಡಿದೆ. ಆ ಕವಿತೆಯನ್ನು ನಾನಿಲ್ಲಿ ಅವರ ಎದುರುಗಡೆ ನಾನು ವಾಚನ ಮಾಡಲಿದ್ದೇನೆ. ಪಂಪ ಪ್ರಕೃತಿ ಕವಿ. ಗಿಡ, ಮರ, ಹೂವು, ಕಾಯಿ, ಪ್ರಾಣಿ ಪಕ್ಷಿಗಳ ನೋಡುತ್ತಾ ಸಂತಸದಲ್ಲಿ ನಲಿಯುತ್ತಾ ಹೊರಟಿದ್ದೇ ಒಬ್ಬನೇ. ನೋಡಬೇಕು ಆ ಸೊಬಗು ಪ್ರಕೃತಿ ನಾಚಿ ನೀರಾದ ಹೊತ್ತು. ಆ ರಸಗಳಿಗೆಯಲ್ಲಿ ಒಮ್ಮೆಲೆ ಧೃತ್ತನೆದುರಾದ ಆದಿಕವಿ ಪಂಪ. ನಾನು ಮಾತನಾಡುವ ಮುನ್ನ ಅವನೇ ಮಾತಿಗೆ ಶುರುವಿಟ್ಟ. ಮತ್ತೇನು ಕವಿಗಳೇ, ಹೇಗಿದ್ದೀರಿ? ಏನು ಬರೆದಿರಿ? ಬರೆಯುತ್ತಿದ್ದೀರಿ? ಬರೆದಂತೆ ನುಡಿದಂತೆ ಬದುಕಿದ್ದೀರೇನು? ಒಂದು ಪೈಸೆ ಎಷ್ಟಾದರೂ ಹೋಗಲಿ ಬಿಡಿ. ನನ್ನ ಕಾಲವೇ ಬೇರೆ, ನಿಮ್ಮ ಕಾಲವೇ ಬೇರೆ. ಇಬ್ಬರು ಕಾಲದೊಳಗಿದ್ದದ್ದಂತೂ ಸತ್ಯವಲ್ಲವೇ? ಇರಲಿ ಬಿಡಿ. ಹೇಗಿದೆ ಈಗ ನಾನು ಹುಟ್ಟಿದ ಊರು ಕೇರಿ, ಮತ್ತೊಮ್ಮೆ ಹುಟ್ಟಬೇಕೆಂದ ಬನವಾಸಿ? ಒಮ್ಮೆಯಾದರೂ ಹೋಗಿದ್ದೀರೇನು ಆ ಕಡೆ? ಅಬ್ಬಬ್ಬ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರಶ್ನೆಗಳು. ದಿಗಿಲುಗೊಂಡೆ. ಬಾಯಿ ಒಣಗಿ ಕೈಕಾಲು ಕಂಪಿಸಿದವು ಆ ಗಳಿಗೆ. ಮತ್ತೊಮ್ಮೆ ದಿಟ್ಟಿಸಿ ನೋಡಿದೆ ಅವನನ್ನೇ. ನೆನಪಾಯಿತು ಆತ ಕವಿ, ಕಲಿ, ಇದ್ದದ್ದು ಇದ್ದಂತೆ ಬರೆದದ್ದು, ಬರೆದಂತೆ ಬದುಕಿದ್ದು. ಈ ಸಲ ಮಾತನಾಡಲು ಬಾಯ್ದೆರೆದ. ಈಗಲೂ ಬಿಡಲಿಲ್ಲ ಆತ. ಮನುಷ್ಯ ಜಾತಿ ತಾನೊಂದೇ ವಲಂ ಎಂದು ಸುಮ್ಮನೆ ಅಂದೇ ಅಂದು. ಎಲ್ಲೂ ಕಾಣಿಸುತ್ತಿಲ್ಲ ಅದರ ಕರಿನೆರಳು. ಒಂದಾಗಿ ಉಳಿದಿಲ್ಲ ಯಾರೊಬ್ಬರು. ಸಾಲದೆಂಬಂತೆ ನನ್ನನ್ನು ಇಟ್ಟೆಹರು ಮಾರಾಟಕ್ಕೆ. ನನ್ನದೇ ಉಸಿರು ತಮ್ಮ ಹೆಸರಿನ ಹಿಂದೆ ಮುಂದೆ ಘಣಂದಾರಿ ಕೆಲಸ ಮಾಡಿದವರಂತೆ. ನೀನೂ ಪ್ರತಿಭಟಿಸಲಿಲ್ಲ ಅಪ್ಪಿ ತಪ್ಪಿ ಒಮ್ಮೆಯೂ. ಎಲ್ಲರೂ ಅವರೇ. ಎಚ್ಚರಾಗುವರು ತಮ್ಮ ಬುಡಕ್ಕೆ ನೀರು ಬಂದಾಗಲೇ. ನಾನು ಬಯಸಿರಲಿಲ್ಲ, ಕನಸಿನಲ್ಲಿ ಕೇಳಿರಲಿಲ್ಲ ನಾಡೋಜ ಕರೆಯಲು, ಪಂಪ ಪ್ರಶಸ್ತಿ ನೀಡಲು. ಪ್ರಶಸ್ತಿ ಪಡೆದವರದ್ದೊಂದು ಇತಿಹಾಸ, ಪಡೆಯಲು ಸರದಿ ಸಾಲಿನಲ್ಲಿ ನಿಂತವರದೊಂದು ಇತಿಹಾಸ. ಪಡೆದವರು ಬದುಕಿಹರೆ ನಾನುಡಿದ ಮಾತಿನಂತೆ. ಹೇಗಾದರೂ ಮಾಡಿ ಪಡೆಯುವುದೊಂದೇ ಚಿಂತೆ. ಈಗಂತೂ ಬೆಚ್ಚಿ ಬೆವರಾದೆ, ಬೆವರಿನಲ್ಲಿ ಕಣ್ಣೀರು ಕಲಲಾದೆ. ಕಣ್ಣುಜ್ಜಿಕೊಂಡು ಇನ್ನೊಮ್ಮೆ ನೋಡಲು ಪ್ರಯತ್ನಿಸಿದೆ. ಅವನಲ್ಲ, ಅವನ ನೆರಳೂ ಕಾಣಲಿಲ್ಲ ಎಲ್ಲೂ. 5 ನಿಮಿಷದ ಹಿಂದೆ ನಾಚಿ ನೀರಾಗಿದ್ದ ಪ್ರಕೃತಿ ಹಾಡುತ್ತಿರುವಂತೆ ಕಾಣಿಸಿತು ಶೋಕಗೀತೆ. ಈಗ ಪಂಪನನ್ನು ಹುಡುಕುತ್ತಾ ಹೊರಟೆ. ಆತ ಬಟಾಬಯಲಿನಲ್ಲಿ ಮಠಾಮಾಯವಾಗಿದ್ದ. ನಾನು ಮೌನದಲ್ಲಿ ಮೌನವಾದೆ, ಪಂಪನಲ್ಲಿ ಅನುರಕ್ತನಾದೆ. ಕೊನೆಗೆ ಕಾಡಿತು ಒಂದು ಪ್ರಶ್ನೆ, ಎಲ್ಲಿ ಹುಡುಕುವುದೀಗ ಆತ್ಮಸಾಕ್ಷಿಯ ಪ್ರಜ್ಞೆ?